नमस्कार। मैं डॉक्टर वासुदेव शेट्टी, सह प्राध्यापक हिंदी विभाग, महारानी महिला विज्ञान कॉलेज मैसूर। मैं इस समय प्रेमचंद द्वारा लिखित पंच परमेश्वर कहानी पर चर्चा करना चाहता हूँ। ಕನ್ನಡದ ಹಿನ್ನೆಲೆಯಿಂದ ಬಂದ ವಿದ್ಯಾರ್ಥಿಗಳಿಗೋಸ್ಕರ ಪ್ರೇಮಚಂದ್ರ ಬರೆದಂಥ ಪಂಚ ಪರಮೇಶ್ವರ್ ಕಥೆಯ ಬಗ್ಗೆ ಚರ್ಚಿಸಲು ಇಚ್ಛಿಸುತ್ತೇನೆ. ಪ್ರೇಮಚಂದ್ ಹಿಂದಿ ಸಾಹಿತ್ಯ ಕ್ಷೇತ್ರದ ಅತ್ಯಂತ ಶ್ರೇಷ್ಠ ಲೇಖಕ. 300ಕ್ಕಿಂತ ಹೆಚ್ಚು ಕಥೆಗಳನ್ನು ಬರೆದಿರುವಂತಹ ಇವರು ಬರೆಯದಿರುವ ವಿಷಯಗಳೇ ಇಲ್ಲ. हिंदी साहित्य के श्रेष्ठ लेखक प्रेमचंद 300 से ज्यादा कहानियां लिखे हैं. ऐसा कोई विषय नहीं है जो प्रेमचंद ना लिखे हो. पंच परमेश्वर ಈ ಕಥೆಯಲ್ಲಿ ಇಬ್ಬರು ಮಿತ್ರರಿರ್ತಾರೆ. ಒಬ್ಬರು ಜುಮ್ಮನ್ ಶೇಖ್ ಮತ್ತು ಅಲ್ಗು ಚೌಧರಿ. ಇಬ್ಬರ ಮಧ್ಯದಲ್ಲಿ ಬಹಳ गाढ़ी मित्रता, दोनों के बीच में अच्छी मित्रता है. जुम्मन शेख और अलगू चौधरी. जुम्मन शेख कभी हज वगैरह जाता था तो अपने सारे कारोबार अलगू चौधरी के हाथ देता, और अलगू चौधरी कभी बाहर जाता, तीर्थ यात्रा वगैरह करने के लिए निकलता, तो अपने कारोबार, घर बार की चाबी सब जुम्मन शेख के हाथ में देता. इतनी गाढ़ी मित्रता थी. ಜುಮ್ಮನ್ ಶೇಖ್ ಹಜ್ ಮತ್ತೆಲ್ಲಾದ್ರೂ ಹೋಗೋದಿದ್ರೆ ತನ್ನ ಎಲ್ಲ ವ್ಯವಹಾರಗಳ ಕೀಲಿ ಕೈಯನ್ನ ಅಲ್ಗು ಚೌಧರಿ ಕಡೆ ಕೊಟ್ಟಿರುತ್ತಿದ್ದ. ಹಾಗೆ ಅಲ್ಗು ಚೌಧರಿ ತೀರ್ಥಯಾತ್ರೆ ಅಥವಾ ಇನ್ನೆಲ್ಲಾದ್ರೂ ಹೋಗುವಾಗ ತನ್ನ ಮನೆಯ ಎಲ್ಲ ಚಾವಿಯನ್ನ ಅಥವಾ ಅದರ ಎಲ್ಲ ಕಂಟ್ರೋಲ್ ಅನ್ನ ಅವ್ರ ಕಡೆ ಕೊಟ್ಟು ಹೋಗ್ತಿದ್ದ. जुम्मन शेख की एक मौसी थी, दूर की रिश्तेदार. जुम्मन के अलावा और कोई रिश्तेदार नहीं. ಜುಮ್ಮನ್ ಶೇಖ್ನಿಗೆ ಒಂದು ದೂರದ ಸಂಬಂಧಿ ಕಾಲಾ ಮೌಸಿ ಅಂತ ಒಂದು ಮೌಸಿ ಇದ್ದಾಳೆ. ಅದರ ಹೊರತಾಗಿ ಇನ್ಯಾರೋ ಸಂಬಂಧಿಕರಿಲ್ಲ, ಜುಮ್ಮನ್ ಶೇಖ್ನೇ ಇಲ್ಲ. काला मौसी के पास कुछ जमीन है. जुम्मन शेख क्या करते हैं, जुम्मन शेख और उसकी पत्नी करीमन इतने खिलाते पिलाते, इतने प्यार दिखाते हैं, और अपनी जमीन जायदाद जो है हमारे नाम करने के लिए, यानी जुम्मन शेख के नाम करने के लिए वो कहते हैं. काफी खिलाते, काफी खुशी से देखते हैं, प्यार करते हैं. ಜುಮ್ಮನ್ ಶೇಖ್ನ ಮೌಸಿ ಕಡೆ ಒಂದಿಷ್ಟು ಜಮೀನಿದೆ. ಆ ಜಮೀನ್ ಜುಮ್ಮನ್ ಶೇಖ್ ತನ್ನ ಹೆಸರಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಬಹಳ ಪ್ರೀತಿ ತೋರಿಸ್ತಾನೆ. ಬೆಣ್ಣೆ ತಿನ್ನಿಸ್ತಾನೆ, ತಿಂಡಿ ತಿನ್ನಿಸ್ತಾನೆ, ರಸಗುಲ್ಲ ಏನೆಲ್ಲ ತಿನ್ನಿಸಿ ಆ ಜಮೀನನ್ನು ತನ್ನ ಹೆಸರಿಗೆ ಬರ್ಕೋತಾನೆ. ನಾವು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀವಿ ಅಂತ. जैसे ही रजिस्ट्री हो गई उस दिन से इन दोनों के संबंध धीरे धीरे बिगड़ता चला गया. ಆಸ್ತಿ ಇವರ ಹೆಸರಿಗೆ ಬಂದ ತಕ್ಷಣ ಕ್ರಮೇಣ ಮೊದಲಿನ ಸಂಬಂಧ, ಪ್ರೀತಿ, ರಿಜಿಸ್ಟ್ರಿ ಮೊಹರ್ ಬಿದ್ದಂಗೆ ಇದು ಮಾಯ ಆಗಕ್ಕೆ ಶುರುವಾಯ್ತು. ನನಗೆ ಒಳ್ಳೆ ದಾಲ್ನ ಸಾಂಬಾರು ಇಷ್ಟ, ಬಘಾರಿ ದಾಲ್ ಕೆ ಬಗೈರ್ ಮೈ ಖಾ नहीं सकती. ಒಳ್ಳೆ ಬೇಳೆಗಳ ಸಾರು ಮಾಡದೇ ಇದ್ರೆ ನನಗೆ ಆಗಲ್ಲ, ಹಾಗೆಲ್ಲ ಹೇಳ್ತಾನೆ. ಪ್ರತಿನಿತ್ಯ दोनों के बीच में ಪ್ರತಿನಿತ್ಯ ಏನಾದ್ರೂ ಒಂದು ಸಮಸ್ಯೆ ಆಗ್ತಿತ್ತು. ಜುಮ್ಮನ್ ಶೇಖ್ ನೋಡ್ದಿದ್ದಂಗೆ ಇರ್ತಿದ್ದ, ಏನು ಹೆಣ್ಮಕ್ಳ ವ್ಯವಹಾರ ಅಂತ. खाला मौसी जितना सहन कर सकती थी उतना सहन कर ली. ಕಾಲಾ ಮೌಸಿ ಎಷ್ಟು ಸಹಿಸ್ಲಿಕ್ಕೆ ಸಾಧ್ಯ ಅಷ್ಟು ಸಹಿಸಿದ್ಲು. ಇನ್ನು ಮತ್ತೆ ಸಹಿಸ್ಲಿಕ್ಕೆ ನನ್ನ ಕಡೆ ಸಾಧ್ಯ ಇಲ್ಲ ಅಂತ ಹೇಳಿದ್ಲು. ಬೇಟ, ಇದು ಈ ರೋಜ್ಗೆ ಖಟ್ಚಟ್, ಈ ದಿನದ ಕಿಟ್ಪಿಟಿ ನನಗೆ ಇಷ್ಟ ಆಗಲ್ಲ. ನೀನೇನ್ ಮಾಡು ಅಂದ್ರೆ ದಿನ ನನ್ಗೊಂದಿಷ್ಟು ದುಡ್ಡು ಮಹಾವರ್ ಖರ್ಚು, ತಿಂಗಳಿಗಾಗೋಷ್ಟು, ಮಹಾವರ್ ಅಂದ್ರೆ ತಿಂಗಳಿಗೆ ಆಗುವಂತ ಖರ್ಚು ನೀನು ನನಗೆ ಕೊಟ್ಬಿಡು. ಜುಮ್ಮನ್ ಶೇಖ್ डांटता उसे, तुम क्या समझते रुपए की पेड़ लगी है यहाँ पर. ನೀನೇನ್ ಅನ್ಕೊಂಡಿದ್ದೆ, ಎಲ್ಲಿ ದುಡ್ಡಿನ ಗಿಡ ಹಚ್ಕೊಂಡಿದೀವಿ ನಾವು. पंचायत बिठाना चाहती हो ऐसा कहती है. बाकी लोगों को हाँ हाँ ऐसे करो, पंचायत ही बिठाओ, पंचायती सेरोना अंतर. इस बीच में एक और बात कहता है, एक पैर तेरा इसमें है, कहां पर, उसे क्या कहते हैं, खबर में है. ಅಂದ್ರೆ ಶವದ ಪೆಟ್ಟಿಗೆಯಲ್ಲಿ ನಿಂದೊಂದು ಕಾಲಿದೆ.
ಕ್ಯಾ ತುಮ್ ಕಭಿ ಮರೋಗಿ ನೈ, ಹಿಂಗೆಲ್ಲ ಹೇಳ್ತಾನೆ. ಕ್ಯಾ ತುಮ್ ಯಾವಾಗಲೂ ನೀನು ಸಾಯೋದಿಲ್ವಾ, ಒಂದು ಶವ ಪೆಟ್ಟಿಗೆಯಲ್ಲಿ ನಿನ್ನ ಕಾಲಿದೆ ಅಂತ ಹೇಳ್ತಾನೆ. ಬಹಳ ದುಃಖ ಆಗುತ್ತೆ ಮೌಸಿಗೆ. ಮೌಸಿ ಬೊಚ್ಚು ಬಾಯಿ, ಬಗ್ಗಿದ ಶರೀರ, ಒಂದು ಲಾಠಿ ಹಿಡ್ಕೊಂಡು ಹಳ್ಳಿಯಲ್ಲಿ ಎಲ್ಲರ ಮನೆಗೆ ಹೋಗಿ ಹೇಳ್ತಾಳೆ ಪಂಚಾಯತಿಗೆ ಬನ್ನಿ ಅಂತ. ಕೆಲವರು ನಗ್ತಾರೆ, ಕೆಲವರು ಈ ವೃದ್ಧಾವಸ್ಥೆಯಲ್ಲಿ ಯಾಕಪ್ಪ ಪಂಚಾಯತಿ ಅಂತೆಲ್ಲ ಹೇಳ್ತಾರೆ. काला मौसी लाठी टेकते हुए काफी कष्ट उठा के गांव के जितने भी घर हैं उनको बातें करती है, उनसे बातें कर कर कहती है कि पंचायत के लिए आना. अलगू चौधरी से भी मिलती है जो जुम्मन शेख का मित्र है. अलगू चौधरी ಜೊತೆನೂ ಮಾತಾಡ್ತಾಳೆ मौसी. बेटा पंचायत के लिए आना. आदरे अलगू चौधरी ಹೇಳ್ತಾನೆ, मैं आने को तो आ जाऊंगा लेकिन मुंह नहीं खोलूंगा. ಬರ್ತೀನಿ ನಾನು, ಆದ್ರೆ ನಾನು ಬಾಯಿ ಬಿಡಲ್ಲ. वो मेरा मित्र है, ಅವನು ನನ್ನ ಗೆಳೆಯ. तब मौसी एक अच्छी बात कहती है. वो कहती है, देखिए बेटा, क्या बिगाड़ के डर से ईमान की बात ना करोगी, ना कहोगी. यानी दोस्ती ಹಾಳಾಗತ್ತೆ ಅಂತ ನೀನು ಪ್ರಾಮಾಣಿಕತೆ ಸತ್ಯದ ಮಾತನ್ನು ಹೇಳಲಾರೆಯ. दोस्ती बिगाड़ने के डर से पंचायत बिठाई, सब लोग आ गए. जुम्मन शेख को मालूम है जीत किसकी होगी. जुम्मन शेख पंचायत ಕುಳಿಸಿದ, ಎಲ್ಲ ಜನ ಬಂದ್ರು. ತನ್ನ ಯಾರಿಗೆ ಗೆಲುವಾಗುತ್ತೆ ಗೊತ್ತು ಅವನಿಗೆ, ಯಾಕಂದ್ರೆ ಪ್ರತಿಯೊಬ್ಬರ ಜೊತೆನೂ ಅವನು ಈ ಒಂದಲ್ಲ ಒಂದು ಸಮಯಕ್ಕೆ ಹೆಲ್ಪ್ ಮಾಡಿದ್ದಿದೆ. ಆಮೇಲೆ ಪತ್ರ ವ್ಯವಹಾರದಲ್ಲಿ ಅವನು ಜಾಣನೂ ಆಗಿದ್ದ. ಹಾಗಾಗಿ ನನ್ನ ವಿರುದ್ಧ ಯಾರು ಹೋಗ್ಲಿಕ್ಕೆ ಸಾಧ್ಯ, ಮೇರೆ ಖಿಲಾಫ್ ಕೌನ್ ಆವಾಜ್ ಉಠಾ ಸಕ್ತೆ ಹೈ, ಈ ಜೀತ್, ಈ ಗೆಲುವು ನಂದಾಗ್ಲಿದೆ ಅನ್ಕೊಂತಾನೆ. ಪಂಚಾಯತ್ಗೆಲ್ಲ ಜನ ಸೇರ್ತಾರೆ. ರಾಮದರ್ಶ್ ಮಿಶ್ರ ಅಲ್ಲಿಯ ಮುಖ್ಯ ವ್ಯಕ್ತಿ ಹೇಳ್ತಾರೆ. ಪಂಚಾಯತ್ ಎಲ್ಲ ಸೇರಿದಾಗ ಹೇಳ್ತಾರೆ, ಏನು ನೀನು ಯಾರಿಗೆ ಬೇಕು ಪಂಚ ಅಂದ್ರೆ ಮುಖ್ಯಸ್ಥರನ್ನಾಗಿ ಒಬ್ಬರನ್ನು ನಿರ್ಣಯ ಮಾಡು. ಆಮೇಲೆ ಆ ಮುಖ್ಯಸ್ಥರು ಏನ್ ನಿರ್ಣಯ ಮಾಡ್ತಾರೆ ಅದೇ ಫೈನಲ್. पंचायत बिठाए गए और उसके जो मुखिया जो है, मुख्य पात्रधारी लीडर, वो जो डिसीजन लेता है वो फाइनल है. जुम्मन शेख देखता है आए हुए लोगों को, सब यहां से वहां देखता है, सब लोग कभी ना कभी उनके साथ झगड़ा हुआ है. ಎಲ್ಲರನ್ನು ನೋಡ್ತಾನೆ ಒಂದ್ ಕಡೆಯಿಂದ. ಎಲ್ಲರೂ ಒಂದಲ್ಲ ಒಂದು ಸಂದರ್ಭದಲ್ಲಿ ಸ್ವಲ್ಪ ವೈಮನಸ್ಯ ಆಗಿರುವಂತದ್ದು ಕಾಣುತ್ತೆ. ಅದಕ್ಕೆ ನೇರವಾಗಿ ಹೇಳ್ಬಿಡ್ತಾನೆ, ಇಲ್ಲ ಮೌಸಿ ಯಾರನ್ನ ಬೇಕಾದ್ರೂ ಪಂಚರನ್ನಾಗಿ ಮಾಡ್ಲಿ ಅಂತಾನೆ. ಮುझे कोई डर नहीं है, ನನಗೇನು ಭಯ ಇಲ್ಲ ಹೇಳ್ತಾನೆ. पंचों का हुक्म अल्लाह का हुक्म है. ಕಾಲಾ ಮೌಸಿ ಯಾರನ್ನ ಬೇಕಾದ್ರೂ ಮಾಡ್ಲಿ, ಅದು ಪಂಚಾಯತ್ ನಿರ್ಣಯ, ಪಂಚರ ನಿರ್ಣಯ ಏನಿದೆ ಭಗವಂತನ ನಿರ್ಣಯ, ಅಲ್ಲಾಹನ ನಿರ್ಣಯ ಅಂತ ಹೇಳ್ತಾನೆ. खाला मौसी यहां वहां देखती है और सीधा अलगू चौधरी को पंच बना देती है. ಕಾಲಾ ಮೌಸಿ ಅಲ್ಲಿ ಇಲ್ಲಿ ನೋಡಿ ಅಲ್ಗು ಚೌಧರಿನೇ ಪಂಚ್ ಮಾಡ್ತಾರೆ. ಎಲ್ಲರೂ ಸತ್ಯನಾಶ ಅನ್ಕೊಂಡ್ಬಿಡ್ತಾರೆ. ಮುಗಿತು, ಈ ಅಜ್ಜಿಗೆ ಬುದ್ಧಿನೇ ಇಲ್ಲ. ಅವರಿಬ್ರು ಗೆಳೆಯರು, ಬಹಳ ನಿಕಟ ಸಂಬಂಧ ಇರುವಂಥದ್ದು. सब लोग सोचते हैं ये बूढ़ी मौसी को अक्ल नहीं, बुद्धि नहीं. जानबूझकर ऐसे किए वो दोनों दोस्त हैं. अलगू चौधरी पंच बनने के बाद सब लोगों के सामने मौसी अपने पूरे कहानी बता दी. और अलगू चौधरी बहुत सारे प्रश्न पूछा दोनों से. जुम्मन शेख समझता था ये लोगों को दिखाने के लिए. ಕ್ರಮವಾಗಿ ಮೌಸಿ ತನ್ನೆಲ್ಲ ಕಥೆಗಳನ್ನು ಹೇಳ್ತಾಳೆ ಸವಿಸ್ತಾರವಾಗಿ. ಹೇಗೆ ತಾನು ಜಮೀನು ಕೊಟ್ಟೆ, ಏನಾಯ್ತು, ಅವ್ರು ಏನ್ ಪ್ರೀತಿ ತೋರಿಸಿದ್ರು, ಆಮೇಲೆ ಏನಾಯ್ತು. ಅಲ್ಗು ಚೌಧರಿ, ಪಂಚಸ್ಥಾನದಲ್ಲಿರುವಂತಹ ಅಲ್ಗು ಚೌಧರಿ ಜುಮ್ಮನ್ ಶೇಖ್ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಜುಮ್ಮನ್ ಶೇಖ್ ಅನ್ಕೋತಾನೆ ಜನರಿಗೆ ತೋರಿಸ್ಲಿಕ್ಕೆ ಹೀಗೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾನೆ, ಎಷ್ಟಾದ್ರೂ ತನ್ನ ಗೆಳೆಯ. सबको दिखाने के लिए ऐसे वो पूछ रहा है, आखिर वो मित्र जो ठहरा. ಆದರೆ ನಿರ್ಣಯ ನೀಡುವಂತಹ ಸಂದರ್ಭದಲ್ಲಿ ಅಲ್ಗು ಚೌಧರಿ ಹೇಳ್ತಾರೆ, ಕಾಲಾ ಮೌಸಿಯ ಜಮೀನ್ ಜಾಯದಾದ್ ಏನಿದೆ ಅದರಿಂದ ಏನು ಉತ್ಪನ್ನ ಬರುತ್ತೆ, ಆ ಉತ್ಪನ್ನ ಮತ್ತು ಮೌಸಿಗೆ ನೋಡ್ಕೊಳ್ಳೋಕ್ಕಾಗುವಂತ ಖರ್ಚು ತುಲನೆ ಮಾಡಿದ್ರೆ ಆ ಉತ್ಪನ್ನ ತುಂಬಾ ಜಾಸ್ತಿ ಇದೆ.
ಹಾಗಾಗಿ ಜುಮ್ಮನ್ ಶೇಖ್ ಅವರು ಪ್ರತಿ ತಿಂಗಳು ಕಾಲಮೌಸಿಗೆ ಖರ್ಚಿಗೆ ಹಣ ಕೊಡಬೇಕು. ಇಲ್ಲ ಅಂತಂದ್ರೆ ಅವ್ರೇನ್ ಕಾಗದ ಪತ್ರದಿಂದ ಇವ್ರ ಹೆಸರಿಗೆ ಬದಲಾಗಿದೆ ಅದು ರದ್ದು ಅಂತ ಪಂಚಾಯತಿ ನಿರ್ಣಯ ಮಾಡುತ್ತೆ ಅಂತ ಹೇಳ್ಬಿಡ್ತಾರೆ. अलगू चौधरी सविस्तार पूरा कहानी सुन लेता है, बहुत सारे प्रश्न पूछते हैं और अपने निर्णय देते हैं. काला मौसी का जो जमीन जायदाद जो है ये जरूर मौसी के खर्च के लिए जितना पैसा देना चाहिए उससे कहीं ज्यादा है. इसलिए जुम्मन शेख को मौसी को हर महीने खर्च के लिए पैसा देना चाहिए, नहीं तो जो हिब्बानामा यानी और ಏನು ಕಾಗದ ಪತ್ರ ಇದೆ ಉसे ರದ್ದು समझ दी जाए, ಅದು ರದ್ದು ಆಗಿದೆ ಅಂತ ನಿರ್ಣಯ ಆಗುತ್ತೆ ಅಂತ. जुम्मन शेख ಒಳಗೆ ಕುದಿಯಕ್ಕೆ ಶುರು ಮಾಡ್ತಾನೆ. पता नहीं कितने दिनों से ये जहर अपने अंदर रखा था. ಈತ ಎಷ್ಟು ದಿನದಿಂದ ಗೆಳೆಯ ಎಷ್ಟು ದಿನದಿಂದ ಈ ವಿಷಯ ಮನಸ್ಸಲ್ಲಿ ಇಟ್ಕೊಂಡಿದ್ದ. ನಿನ್ನೆವರೆಗೂ ಬಹಳ ಗಳಸೆ ಕಂಠಸೆ ಮಿತ್ರರಾದವರು ಇವತ್ತು ಒಬ್ಬರೊಬ್ಬರು ಮುಖ ನೋಡದೆ ತಿರ್ಕೊಂಡು ಹೋಗ್ತಾರೆ. सत्य की एक झोंके से उनकी दोस्ती अलग अलग हो गई. ಪ್ರೇಮಚಂದ್ ಹೇಳ್ತಾರೆ, ಸತ್ಯದ ಒಂದೇ ಒಂದು ಕಿರಣದಿಂದ ಅಥವಾ ಕಾರಣದಿಂದ ಅವರ ದೋಸ್ತಿ ಬೇರೆ ಆಗ್ಬಿಡುತ್ತೆ. अलगू चौधरी ಕಡೆ 2 ಹಸು ಇರುತ್ತೆ. ಪಚಾಯಿ ಜಾತಿಗೆ ಅತಿ ಸುಂದರ ಹಸು. पचाई जाति 2 ಹಸುಗಳನ್ನು ತಂದಿರ್ತಾನೆ. लोग उसे देखने के लिए दूर दूर से आते हैं. 2 गाय पचाई जाति के बड़े बड़े सींग वाला ಬಹಳ ದೊಡ್ಡ ಕೊಂಬಿರುವಂತಹದ್ದು. ಆ 2 ಹಸುಗಳ ಎತ್ತುಗಳಲ್ಲಿ ಒಂದು ಸತ್ತೋಗ್ಬಿಡುತ್ತೆ. ಸಾರಿ, ನಾನು ಹಸು ಹೇಳಿದೆ, ಹಸು ಅಲ್ಲ, ಅದು ಎತ್ತು. 2 ಎತ್ತುಗಳಲ್ಲಿ ಒಂದು ಎತ್ತು ಸತ್ತೋಗ್ಬಿಡುತ್ತೆ. ಜುಮ್ಮನ್ ಶೇಖ್ ಹೇಳ್ತಾನೆ, ದೋಸ್ತ್ ಕೋ ದಗಾ ದೇನೆ ಕಾ ಫಲ್ ಹೈ. ದೋಸ್ತನಿಗೆ ದೋಖ ಮಾಡಿರೋದ್ರಿಂದ ಒಂದು ಹಸು ಸತ್ತೋಗಿದೆ. ಆದ್ರೆ अलगू चौधरी ಹೆಂಡತಿ ಹೇಳ್ತಾರೆ, ಜರೂರ್ ಅವನು ವಿಷ ಕುಡಿಸಿದಾನೆ. अलगू चौधरी की बीवी कहती, जरूर जुम्मन शेख ने विष दिया है. अब एक ही बैल है, अब जोड़ा नहीं रहा, अब इसे रखने में उसमें कोई इंटरेस्ट नहीं लगा. अलगू चौधरी काफी कोशिश किया उसके बराबर बैल लाने का. 2 ಎತ್ತುಗಳಲ್ಲಿ ಒಂದು ಎತ್ತು ಹೋಗಿರೋದ್ರಿಂದ अलगू चौधरी ಅದರ ಜೋಡೆ ಮಾಡೋಕ್ಕೋಸ್ಕರ ಇನ್ನೊಂದು ಹಸು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಸಿಗಲ್ಲ. ಒಂದೇ ಹಸು ಇಟ್ಕೊಳ್ಳೋದ್ರಲ್ಲಿ ನನಗೆ ಆಸಕ್ತಿ ಮತ್ತು ಸರಿ ಕಾಣೋದಿಲ್ಲ, इसलिए ಅದನ್ನ ಕೊಡಬೇಕು ಅಂತ ಮಾರಿಬಿಡೋಣ ಅನ್ಕೊಂಡ್ಬಿಡ್ತಾನೆ. ಆ ಹಳ್ಳಿಯಲ್ಲಿ ಸಂಜು ಸಾವು ಅನ್ನುವಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವನು ಗಾಡಿಯನ್ನ ಕೈಯಿಂದ ಎಳ್ಕೊಂಡು ಹೋಗುವಂತದ್ದು. ಹಳ್ಳಿಯಿಂದ ಮಂಡಿಗೆ, ಮಾರ್ಕೆಟಿಂದ ಹಳ್ಳಿಯಲ್ಲಿರುವಂತ ವಸ್ತುಗಳನ್ನ ಮಾರ್ಕೆಟಿಗೆ ತಗೋತಾನೆ. घी ಗೂಡು ಅಂದ್ರೆ ತುಪ್ಪ, ಬೆಲ್ಲ, ಹಾಗೆ ಮಾರ್ಕೆಟಿನ ವಸ್ತುಗಳನ್ನು ಹಳ್ಳಿಗೆ ತಗೊಂಡೋಗ್ತಾನೆ. उस गांव में समझू साहू नाम के एक व्यक्ति था जो गाड़ी चलाता था, जो हाथ से खींच के ले चलने वाले. गांव से घी घूड वगैरह लेके मंडी ले चलता था और मंडी में मिलने वाले चीजों को गांव में लेके आ जाता था. उसको अक्सर लगता था कि अलगू चौधरी के पास जो एक बैल है वो बहुत अच्छा, काश वो मिल जाता. ಅವನಿಗೆ ಅನಿಸ್ತಾ ಇರುತ್ತೆ, अलगू चौधरी ಕಡೆ ಇರುವಂತಹ ಎತ್ತು ನನಗೆ ಸಿಕ್ಕರೆ ಈ ಗಾಡಿಗೆ ಕಟ್ಕೊಂಡು ಹೋದ್ರೆ ತುಂಬಾ ಹೆಚ್ಚು ट्रिप ಮಾಡಬಹುದು. काफी केपे ಅಂದ್ರೆ ट्रिप, काफी केपे कर सकते हैं. सीधा वो अलगू चौधरी के पास पहुंचता है और कहता है, मुझे बैल चाहिए. और अलगू चौधरी के पास एक ही है, उसे रखने में कोई अर्थ नहीं लगा. वो देने के लिए राजी होता है और 1 महीने के अंतर्गत पैसे चुकाने का वादा समझू साहू करता है. ಒಂದೇ ಹಸು ಇಟ್ಕೊಳ್ಳೋದ್ರಲ್ಲಿ ಏನು ಅರ್ಥ ಕಾಣಲ್ಲ. ಹಾಗಾಗಿ ಸಂಜು ಸಾವುಗೆ ಎತ್ತನ್ನು ಕೊಡ್ತಾನೆ अलगू चौधरी, ಮತ್ತು 1 ತಿಂಗಳಲ್ಲಿ ಹಣ ನೀಡುವಂತ ಒಂದು ಮಾತಾಗುತ್ತೆ. ಸಂಜು ಸಾವು ಎತ್ತನ್ನು ತಗೊಂಡ ಮೇಲೆ ಗಾಡಿ ಕಟ್ತಾನೆ. ದಿನಕ್ಕೆ 4 ಟ್ರಿಪ್ ತಗೊಂಡು ಹೋಗೋದು, ಅದು ಡಬಲ್ ಭಾರ, ಇಷ್ಟೊಂದು ಭಾರ ಹಾಕೊಂಡು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. समझू साहू बैल खरीदने के बाद अपने गाड़ी से बांधता है और इतने खेपे करता है, ट्रिप्स, और भारी सामान डालता है. ಆದರೆ ಹಸುವಿಗೆ ತಿನ್ನಿಸುವಂತ, ಉಣಿಸುವಂತ ಅಥವಾ ನೀರು ಕುಡಿಸುವಂತ ಅದರ ಕಾಳಜಿ ವಹಿಸುವುದರಲ್ಲಿ ತುಂಬಾ ನಿರ್ಲಕ್ಷ್ಯ ಮಾಡ್ತಾನೆ. उसे खिलाने पिलाने में उसको दिलचस्पी नहीं, कुछ
सूखा दाना डाल देता है, कुछ ಒಣಗಿರುವಂಥದ್ದೇನೋ ಒಂದು ಕಾಳೋ या ಹುಲ್ಲೋ ಏನೋ ಹಾಕ್ಬಿಡ್ತಾನೆ. दिन ब दिन वो बैल शिथिल होते गए, उसकी जो तंदुरुस्ती था पहले जितना स्ट्रांग था. और अलगू चौधरी के पास वो बैल था तब वो बहुत अच्छी तरह से देखभाल करता था, उससे काफी स्वादिष्ट आहार खिलाते थे और उसे मालिश करने वाले अलग थे. लेकिन यहाँ लाने के बाद उसकी काफी बदतर स्थिति है. अलगू ಚೌಧರಿ ಹತ್ರ ಇದ್ದಾಗ ಎತ್ತನ್ನ ನೋಡ್ಕೊಳ್ಳೋಕೆ ಎಷ್ಟೋ ನೌಕರಗಳಿದ್ರು, ಅದಕ್ಕೆ ಒಳ್ಳೆ ತಿನಿಸನ್ನು ತಿನ್ನಿಸಲಾಗ್ತಿತ್ತು. ಆದ್ರೆ ಇಲ್ಲಿ ಸಂಜು ಸಾಹು ನೋಡಿದ್ರೆ ಅದಕ್ಕೆ ತೀರಾ ನಿಕೃಷ್ಟವಾಗಿ ನೋಡ್ಕೋತಾನೆ. ತಿನ್ನಿಸೋದು ಉಣಿಸೋದ್ರಂತೂ ತುಂಬಾ ಕಾಳಜಿನೇ ಇಲ್ಲ. ಒಂದಿನ ಏಕ್ ದಿನ ಚೌಥೆ ಟ್ರಿಪ್, 4ನೇ ಟ್ರಿಪ್, ಬಹಳಷ್ಟು ಸಾಮಾನು ಹಾಕಿಬಿಟ್ಟಿದ್ದಾನೆ. ಸಂಜೆ ಆಗಿದೆ, ಮನೆಗೆ ಹೋಗೋ ಗಡ್ಬಿಡಿ. ಹಸು ಸುಸ್ತಾಗ್ಬಿಟ್ಟಿದೆ. ಹಸು ಅಂದಾಗ್ಲೂ ನೀವು ತಿಳ್ಕೋಬೇಕು ಅದು ಎತ್ತು ಅಂತ. ಸುಸ್ತಾಗ್ಬಿಟ್ಟಿದೆ ಎತ್ತು. ಮತ್ತೆ ಮತ್ತೆ ಹೊಡಿತಾನೆ, ಇನ್ನೇನು ಕತ್ಲಾಗತ್ತೆ, ಬೇಗ ಮನೆಗೆ ಹೋಗ್ಬೇಕು ಅಂತ. बीच रास्ते में वो दम तोड़ दी थी. ಒಂದಿನ चौथे ट्रिप में इतने सारे सामान डाला है और धीरे धीरे अंधकार हो रहा है, शाम हो यानी रात होने की है और इसको जल्दी जाना है गांव, अपने घर. इसलिए बार बार बेरामी से मारता है, निर्दयವಾಗಿ ಹೊಡಿತಾನೆ, ಜೋರಾಗಿ ಹೋಗುತ್ತೆ. ಸ್ವಲ್ಪ ಶ್ವಾಸ ತಗೊಳ್ಳೋಕ್ಕೂ ಇವನು ಬಿಡಲ್ಲ. थोड़ा सांस लेना चाहती है बैल, लेकिन उसके लिए मौका नहीं देता. ऐसे जोर मारता है, जोर से, और बीच में वो दम तोड़ देती, ಮಧ್ಯದಲ್ಲೇ ಸತ್ತೋಗುತ್ತೆ. ಈತ ಅದರ ಮೂಗಿನಲ್ಲಿ ಲಾಠಿ ಹಾಕ್ತಾನೆ, ಕಾಲು ಹಿಡಿದು ಎಳಿತಾನೆ, ಒದಿತಾನೆ. उसके नथनों में लाठी डालता है, पैर खींचता है, लात मारता है, जोरदार ढंग से मारता है, कोड़े से ಜೋರಾಗಿ ಹೊಡಿತಾನೆ, ಮೂಗಿನ ಹೊರಳಲ್ಲಿ ಲಾಠಿ ಹಾಕ್ತಾನೆ. ಏನ್ ಮಾಡಿದ್ರು ಅದು ಹೇಳಲ್ಲ, ಸತ್ತೋಗಿರೋದು ಹೇಗೆ ಹೇಳಕ್ ಸಾಧ್ಯ? ಕೋಪ ಮಾಡ್ಕೋತಾನೆ. ಸತ್ಯನಾಶೋ, ಎಂಥ ಎತ್ತು ಕೊಟ್ಟಿದ್ದಾನೆ अलगू ಚೌಧರಿ. ಈ ಮಧ್ಯದಲ್ಲಿ अलगू ಚೌಧರಿ ಬೇಕಷ್ಟು ಸಲ ಹಣ ಕೇಳಕ್ ಬಂದ್ರು ಇವನು ಕೊಟ್ಟಿಲ್ಲ. ಗಾಡಿಯಲ್ಲಿ ತುಂಬಾ ಸಾಮಾನುಗಳಿದೆ, ಮಾರ್ಕೆಟಿಂಗ್ ತಗೊಂಡು ಬಂದಂತ ಗಾಡಿ में काफी सामान है और इसके कमर में भी भारी रकम है, कुछ 100 रुपए रकम है, भारी रकम. मालूम है उसे रात में जब लोगों का आना जाना बंद होता है, रात में चोरी वगैरह हो सकता है, इसलिए वो पूरी रात जागते हुए रहने की कोशिश करता है. ಗೊತ್ತವನಿಗೆ ರಾತ್ರಿ ಏನೋ ಕಳ್ತನ ಆಗುತ್ತೆ. ಬಹಳ ದುಡ್ಡಿದೆ, ಅವತ್ತಿನ ದಿನದ 100 ರೂಪಾಯಿ ಇದೆ, ಸೊಂಟದಲ್ಲಿ ಕಟ್ಕೊಂಡಿದ್ದಾನೆ. ಈಗ ಕಳ್ತನ ಎಲ್ಲ ಆಗುತ್ತೆ, ಎಚ್ಚರ ಇರಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾನೆ, ಹಾಡ್ತಾನೆ, ಬೀಡಿ ಕುಡಿತಾನೆ, बीड़ी पीता है, गाता है, काफी कोशिश करता है. पता नहीं आंख बंद हो गए, यावाग ಅವನಿಗೆ ನಿದ್ದೆ ಬಂತು ಗೊತ್ತಾಗಲ್ಲ. लेकिन जब उठ के देखता है कमर में गायब, पैसा नहीं है. ಬೆಳಿಗ್ಗೆ ಎದ್ದು ನೋಡ್ತಾನೆ, ಟಯರ್ಡ್ ಆಗಿ ಯಾವಾಗಲೂ ಕಣ್ಣು ಮುಚ್ಕೊಂಡಿರ್ತಾನೆ, ನಿದ್ದೆ ಬಂದ್ಬಿಟ್ಟಿರುತ್ತೆ. ಎದ್ರೆ ಗಾಡಿಯಲ್ಲಿರೋ ಸಾಮಾನು ಇಲ್ಲ, गाड़ी में कुछ सामान नहीं, सब चोरी हो गए. और उसका जो कमर में जो बांधा हुआ था अच्छे खासी रकम, पैसा इತ್ತು, ದುಡ್ಡಿತ್ತು, ಅದು ಇಲ್ಲ. ಆಳ್ತಾ ಮನೆಗೆ ಬರ್ತಾನೆ. ಹೆಂಡತಿನೂ ಬಹಳ ಕೆಟ್ಟದಾಗ ಎತ್ತಿಗೆ ಬೈತಾಳೆ, ಎಂಥ ಎತ್ತು ಕೊಟ್ಟಿದ್ದಾನೆ अलगू चौधरी ಹಾಗೆ ಹೀಗೆ ಅಂತ. इस बीच में अलगू चौधरी के बारे में काफी उल्टे सीधे डांटते हैं पति पत्नी, यानी समझू साहू और सऊ आइन ಅಂದ್ರೆ ಆಪೋಸಿಟ್ ವರ್ಡ್, पंडितायन ತರ. ಆಮೇಲೆ ಸಾವು ಮತ್ತು ಅವ್ರ ಹೆಂಡತಿ ಇಬ್ರು ಆವಾಗ ಜಗಳ ಆಡ್ತಾರೆ, ದುಡ್ಡು ಕೇಳಕ್ ಬರ್ತಾರೆ. अलगू चौधरी ಮತ್ತು अलगू चौधरी ಹೆಂಡತಿನೂ ಆವಾಗ ದುಡ್ಡು ಕೇಳಕ್ ಬಂದ, ಇಬ್ಬರ ಮಧ್ಯದಲ್ಲಿ ಬಹಳ ಜೋರ್ ಜಗಳ ಆಗತ್ತೆ. अलगू चौधरी कभी कभी पैसे मांगने आते थे और साहू जी झगड़ा करते थे. अलगू की पत्नी और ये सवाइन वो भी कभी कभी झगड़ा किए, जोरदार ढंग से झगड़ा होती है. और लोग कहते हैं क्यों झगड़ा करते हो, पंचायत बिठाओ. तो पंचायत बिठाते हैं और समझू साहू को मालूम है इसके दुश्मन है जुम्मन शेख. समझू साहू ಗೊತ್ತು ಪಂಚಾಯತ್ ಸೇರ್ಸೋದು ಒಳ್ಳೇದು. ಆಮೇಲೆ ಅವನ ವಿರೋಧಿ ಯಾರು, जुम्मन शेख, ಹಿಂದೊಮ್ಮೆ ಕೇಸಲ್ಲಿ ಗೊತ್ತು ಅವನಿಗೆ. सब लोगों को बुलाते हैं, पंचायत बैठती है और समझू साहू जुम्मन शेख को पंच बनाता है, पंच का मुखिया, यानी जो निर्णय देने वाले का जो पोजीशन होता है उसके लिए तय करता है. सब लोग आ गए हैं देखने के लिए. इसमें अलगू चौधरी के विरोधी लोग भी आ गए.
ಸಂಜು ಸಾವು ಗೊತ್ತು ಅವನು ವಿರೋಧಿ ಅಂತ. ಹಾಗಾಗಿ ಪಂಚ್ ನಿರ್ಣಯ ಕೊಡುವಂಥ ಸ್ಥಾನವನ್ನು ಜುಮ್ಮನ್ ಶೇಖ್ ಕೊಡ್ತಾನೆ. ಅಲ್ಗು ಚೌಧರಿ ಅನೇಕ ವಿರೋಧಿಗಳು ಸಹ ಅಲ್ಲಿ ಬಂದು ಕುಂತಿರ್ತಾರೆ. ಜುಮ್ಮನ್ ಶೇಖ್ ಪಂಚ ಸ್ಥಾನದಲ್ಲಿ ಕುಂತ ನಂತರ ಕ್ರಮವಾಗಿ ಘಟನೆಗಳನ್ನ ಕೇಳ್ತಾ ಇಬ್ಬರಿಗೂ ಪ್ರಶ್ನೆ ಮಾಡ್ತಾನೆ. जुम्मन शेख पंच चुनने के बाद दोनों से प्रश्न पूछता है और अंत में निर्णय देता है जुम्मन शेख. जुम्मन शेख ಬಹಳಷ್ಟು ಪ್ರಶ್ನೆ ಕೇಳಿದ ನಂತರ ನಿರ್ಣಯ ಕೊಡ್ತಾನೆ. ಏನು ನಿರ್ಣಯ? ಅಲ್ಗು ಚೌಧರಿ ತನ್ನ ಎತ್ತನ್ನ ಸಂಜು ಸಾವುಗೆ ನೀಡಿದಾಗ ಅದು ಅತ್ಯಂತ ಒಳ್ಳೆಯ ಕಂಡೀಷನ್ ನಲ್ಲಿ ಇತ್ತು, ಒಳ್ಳೆಯ ಸ್ಥಿತಿಯಲ್ಲಿತ್ತು. ಸಂಜು ಸಾವು ಅದನ್ನು ಸರಿಯಾಗಿ ನೋಡ್ಕೊಳ್ಳದೆ ಇರೋದ್ರಿಂದ ಅದು ಸತ್ತು ಹೋಗಿದೆ. ಎತ್ತನ್ನ ನೋಡಿಕೊಳ್ಳುವುದರಲ್ಲಿ ತಾತ್ಸಾರ ಮಾಡಿದ್ದಾನೆ. ಹಾಗಾಗಿ ಎತ್ತನ್ನ ನೀಡುವಾಗ ಸರಿಯಾದ ಸ್ಥಿತಿಯಲ್ಲಿ ಇರೋ ಕಾರಣ ಸಂಜು ಸಾವು ಸಂಪೂರ್ಣ ಹಣವನ್ನು ಕೊಡಬೇಕು. ಕೆಲವರು ಹೇಳ್ತಾರೆ ಸತ್ತೋಗ್ಬಿಟ್ಟಿದೆ ಅಂತ. ಸತ್ತೋಗಿರೋದ್ರಿಂದ ಏನಾದ್ರೂ ಕನ್ಸೆಷನ್ ಏನಾದ್ರೂ ಕಮ್ಮಿ ಮಾಡಿದ್ರೆ ಅದು ಅವನ ದೊಡ್ಡ ಸ್ಥಾನ ಅಲ್ಗು ಚೌಧರಿದು. ಆದ್ರೆ ಪಂಚಾಯತ್ ತೀರ್ಮಾನ ಅಷ್ಟೇ ಅವನ ಹಣ ಕೊಡಬೇಕು. ಕೊಟ್ಟಾಗ ಎತ್ತು ಸರಿ ಇತ್ತು. जुम्मन शेख अंत में निर्णय देता है. जब अलगू चौधरी बैल दिया था समझू साहू को तब ठीक ठाक थी, अच्छी स्थिति में थी. लेकिन लेने के बाद समझू साहू ठीक तरह से उसकी देखभाल नहीं किया. उसी समय वो पैसे दिया होता, ಎತ್ತನ್ನ ಕೊಂಡಾಗ್ಲೇ ದುಡ್ಡು ಕೊಟ್ಟಿದ್ರೆ ಈ ಸಮಸ್ಯೆ ಇರ್ತಿಲ್ಲ. उसी दिन पैसा दिया होता तो ये तगादा नहीं रहता, ये कोई प्रॉब्लम ही नहीं रहता. इसलिए समझू साहू को पूरी रकम देना होगा. हाँ, मरने के कारण सब लोग कहते हैं, मरने के कारण कोई रियायत देना चाहते हैं तो उसका बल मानसपन यानी अच्छे हार्ट किसका? अलगू चौधरी का. इस तरह निर्णय देते हैं. इसे सुनने के बाद सब लोग खुशी से चिल्लाते हैं पंच परमेश्वर. यानी वहां धारणा है पंचों के मुंह से जो भी निकलेगा वो भगवान के मुंह से निकलने वाले निर्णय हैं. और गांव में छोटे मोटे जो झगड़ा वगैरह जो कुछ होता है वो कहीं पुलिस स्टेशन या कोर्ट वगैरह नहीं जाते हैं. ಹಳ್ಳಿಯಲ್ಲಿ ಅಲ್ಲಿ ಏನೇ ಗಲಾಟೆ ಸಮಸ್ಯೆಗಳು ಏನೇ ಆದರೂ ಅವರವರೇ ನಿರ್ಣಯ ಪಂಚಾಯಿತಿಯಲ್ಲಿ ಮಾಡ್ಕೊತಾರೆ, ಕೋರ್ಟ್ ಕಚೇರಿಗೆ ಹೋಗಲ್ಲ. ಬಹಳ ಸುಂದರವಾಗಿ ಪ್ರೇಮಚಂದ್ ಒಂದು ಗ್ರಾಮೀಣ ವಾತಾವರಣದಲ್ಲಿ ಹೇಗೆ ಬೇರೆ ಬೇರೆ ಧರ್ಮದವರು ಇದ್ರೂ ಸಹ ಅವರಲ್ಲಿ ಹೇಗೆ ಸ್ನೇಹ, ವಿಶ್ವಾಸ, ಮಿತ್ರತಾ ಇದೆ ಅನ್ನೋದನ್ನ बड़ा ಚೆನ್ನಾಗಿ ತೋರಿಸ್ತಾರೆ. प्रेमचंद दोनों अलग अलग धर्म के होने के बावजूद भी उन दोनों में कितना स्नेह है, विश्वास था. वहां के लोगों के बीच में कितना स्नेह है, विश्वास और कोर्ट कचहरी से कैसे वो दूर रहते हैं और आपस में कैसे सुलझाते हैं. बड़ा सुंदरವಾಗಿ ಹೇಳಿದ್ದಾರೆ. काफी सुंदर ढंग से प्रेमचंद व्यक्त किए हैं. प्रणाम.